ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು. ತದನಂತರ ರಚನೆಯ ನಂತರದಲ್ಲಿ ಸಮೀಕ್ಷೆಯನ್ನು ಕೂಡ ನಡೆಸಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತಹದ್ದು. ಸರ್ಕಾರ ಮಾರ್ಪಾಟನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಒಳ ಮೀಸಲಾತಿ ವಿಚಾರವಾಗಿ ಪರಿಶಿಷ್ಟ ಜಾತಿ ಪ್ರವರ್ಗ 1, ಪರಿಶಿಷ್ಟ ಜಾತಿ ಪ್ರವರ್ಗ 2, ಪರಿಶಿಷ್ಟ ಜಾತಿ ಪ್ರವರ್ಗ 3 ಎನ್ನುವಂಥದ್ದನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿತ್ತು. ತದನಂತರದಲ್ಲಿ ನಿನ್ನೆ ಈ ವಿಚಾರವಾಗಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ಮಂಡನೆ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ತಯಾರಿ ನಡೆಸಿಕೊಂಡಿದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ವರದಿಗಳಲ್ಲಿ ಸರ್ಕಾರದ ಮೂಲ ಆಶಯ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಆಗಿದೆ. ಹಾಗೂ ಕಳೆದ 75 ವರ್ಷಗಳಲ್ಲಿ ಮೀಸಲಾತಿಯಿಂದ ವಂಚಿತ ಸಮುದಾಯಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಸಮಾಜಕ್ಕೆ ತರುವಂಥ ಹಿನ್ನೆಲೆಯಲ್ಲಿ ಹಾಗೂ ಜನಸಂಖ್ಯಾವಾರು ಮೀಸಲಾತಿಯನ್ನು ವರ್ಗೀಕರಣವನ್ನು ನೀಡಿ ಮತ್ತಷ್ಟು ವೇಗವಾಗಿ ಸಮುದಾಯ ಮುಖ್ಯವಾಹಿನಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕೆನ್ನುವಂಥದ್ದು ಈ ಮಾರ್ಪಾಟು ಆಗಿರುವಂತಹ ಕಾಯ್ದೆಯ ಹಿನ್ನೆಲೆ ಆಗಿರುವಂತಹದ್ದು. ಸುಪ್ರೀಂ ಕೋರ್ಟ್ ಹೇಳಿರುವ ಅಂಶ ಏನಂತಂತಂದರೆ, ಹೇಗೆ ಹಿಂದುಳಿದ ವರ್ಗಗಳಲ್ಲಿ ಉಪವರ್ಗೀಕರಣ ಇದೆಯೋ ಹಾಗೆ ಪರಿಶಿಷ್ಟ ಜಾತಿಗಳಲ್ಲಿ ಉಪವರ್ಗೀಕರಣ ಅರ್ಥಾತ್ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಅನ್ನುವಂಥದ್ದು. ಒಳ ಮೀಸಲಾತಿ ಮಾಡುವ ಹಿನ್ನೆಲೆಯಲ್ಲಿ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ನಡೆಯಿತು, ಸರಿಯಾದ ರೀತಿಯಲ್ಲಿ ನಡೀಲಿಲ್ಲ. ಸಮೀಕ್ಷೆಗೆ ಭಾಗಶಃ ಜನಗಳು ಒಳಪಟ್ಟಿದ್ದರು, ಭಾಗಶಃ ಜನಗಳು ಒಳಪಟ್ಟಿಲ್ಲ ಎನ್ನುವಂತಹ ಅನೇಕ ಮಿಶ್ರ ಪ್ರತಿಕ್ರಿಯೆಯ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರ ಒಂದು ದಿಟ್ಟ ನಡೆಯನ್ನು ಧೈರ್ಯವನ್ನು ತೆಗೆದುಕೊಂಡು ಮಾರ್ಪಾಟುಗಳೊಂದಿಗೆ ಈ ರಾಜ್ಯಕ್ಕೆ ಒಳ ಮೀಸಲಾತಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿತು. ಇದೇ ಮಾಧ್ಯಮದ ಮೂಲಕವಾಗಿಯೂ ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಆಗಿನ ಸಂದರ್ಭದಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಸರ್ಕಾರಕ್ಕೆ ಮನವಿ ಮತ್ತು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಆ ಕ್ಷಣದಿಂದಲೂ ಕೂಡ ನಾವು ಮಾಡಿದ್ವಿ. ಏಕಸದಸ್ಯ ಆಯೋಗ ನಾಗಮೋಹನ್ ಆಯೋಗದವರೆಗೂ ಕೂಡ ಏನೆಲ್ಲ ಲೋಪದೋಷಗಳಾಗ್ತಿದೆ ಸಮೀಕ್ಷೆಯಲ್ಲಿ ಅನ್ನುವಂಥದ್ದನ್ನು ಕೂಡ ಮನವರಿಕೆಯನ್ನು ಮಾಡಿದ್ವಿ. ಸಮೀಕ್ಷೆಯ ನಂತರದಲ್ಲಿ ಏನೆಲ್ಲ ಲೋಪದೋಷಗಳು ಆಗಿದ್ದಾವೆ ಅನ್ನುವಂಥದ್ದು ಕೂಡ ಮನವರಿಕೆಯನ್ನು ಮಾಡಿದ್ವಿ. ಅದರ ಆಚೆನೂ ಕೂಡ ಸಮೀಕ್ಷೆ ಏನು ಸಂಪುಟವನ್ನು ಕೊಟ್ಟಿದ್ದರು, ಸಮೀಕ್ಷೆಯ ಪರಿವಿಡಿಯನ್ನು ಕೊಟ್ಟಿದ್ದರು, ಸಮೀಕ್ಷೆಯ ಸಂಪೂರ್ಣ ಡಾಟಾವನ್ನು ಸಾರ್ವಜನಿಕ ಬಿಡುಗಡೆ ಮಾಡಿದರು. ಆ ಸಾರ್ವಜನಿಕ ಡಾಟಾದಲ್ಲೇ ಕೂಡ ಪರಿಶಿಷ್ಟ ಜಾತಿಯ ಪ್ರಮುಖ ಜಾತಿಗಳಲ್ಲಿ ಅರ್ಥಾತ್ AK, AD, ಬೋವಿ, ಬಂಜಾರ ಪ್ರಮುಖ ಜಾತಿಗಳಲ್ಲಿ ಅರ್ಥಾತ್ ಒಂದಿಷ್ಟು ಜನಸಂಖ್ಯೆ ಹೆಚ್ಚಿರುವಂತಹ ಸಮುದಾಯಗಳಲ್ಲಿ 4 ಮತ್ತು 4ಕ್ಕಿಂತ ಕಡಿಮೆ ಸ್ಥಾನದಲ್ಲಿರುವಂಥ ಸಮುದಾಯ ಅಂತಂದರೆ ಅದು ಬೋವಿ ಸಮುದಾಯ ಅಂತೇಳಿ ಸಮೀಕ್ಷೆಯ ಅನೇಕ ಡಾಟಾಗಳನ್ನು ನಾವು ನೋಡಿದಾಗ ಸ್ವತಃ ಸಮೀಕ್ಷೆಯ ವರದಿಯನ್ನು ಕಣ್ಣಾಡಿಸಿದಾಗ ಗೊತ್ತಾಗುವಂತಹದ್ದು, ಗೋಚರಿಸುವಂತಹದ್ದು. 4ನೇ ಸ್ಥಾನಕ್ಕಿಂತ ಕಡಿಮೆ ಹಾಗೂ 4ನೇ ಸ್ಥಾನಕ್ಕಿಂತ ಅಂತರದಲ್ಲಿರುವಂಥ ಈ ಸಮುದಾಯಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಹಾಗೂ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡಿದ್ವಿ. ಅದಾಗಿಯೂ ಕೂಡ BJPಯ ಸರ್ಕಾರದಲ್ಲಿ ಬೊಮ್ಮಾಯಿರವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಮಾಡಿದಂಥ ಸಂದರ್ಭದಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ ಜನಸಂಖ್ಯಾವಾರು 4.5ರಷ್ಟು ಮೀಸಲಾತಿಯನ್ನು ಪರಿಗಣಿಸಿದರು. ಈ ಸಂದರ್ಭದಲ್ಲಿ ಈ ಮಿಶ್ರ ಪ್ರತಿರೋಧಗಳು ಬಂದಂತಹ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ರವರು 4 ವಿಭಾಗಗಳನ್ನು ಮಾಡಿದಾಗ 5 ವಿಭಾಗಗಳನ್ನು ಮಾಡಿದರು. ABCDE ಅಂತೇಳಿ ಅಲೆಮಾರಿಗಳನ್ನು ಪ್ರವರ್ಗ 1ರಲ್ಲಿ ಹಾಗೂ ಗುರುತಿಸ್ಕೊಳ್ಳೋಕ್ಕಾಗದಿರುವಂಥ ಸಮುದಾಯಗಳನ್ನು ಅಥವಾ ಗುರುತುಪಡಿಸಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಸಮುದಾಯಗಳನ್ನು ಪ್ರವರ್ಗ Eಯಲ್ಲಿ ಹಾಕಿರುವಂಥದ್ದು. ಮತ್ತು D ಕ್ಯಾಟಗರಿಯಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳನ್ನು ಹಾಕಿದ ಸಂದರ್ಭದಲ್ಲಿ 4% ಸಮುದಾಯಕ್ಕೆ ಕೊಡಬೇಕೆನ್ನುವಂಥ ಸಂದರ್ಭ ಅವರು ತಿಳಿಸಿದಾಗ ಅವತ್ತೇ ನಾವು ಹೇಳಿದ್ವಿ
2011 ಜನಗಣತಿಯ ಪ್ರಕಾರ 1,08,00,000 ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ ಅವತ್ತಿನ ದಿನಮಾನದಲ್ಲೇ 11% ಅರ್ಥಾತ್ ಅವತ್ತಿನ ದಿನಮಾನಕ್ಕೆ 13 ಲಕ್ಷದಷ್ಟು ಈ ಸಮುದಾಯ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಸಮೀಕ್ಷೆಯ ಡಾಟಾಗಳಿರುವಂತಹದ್ದು. ಇವತ್ತು 5 ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭ ಆ ಡಾಟಾ ಸಿಕ್ಕಾಗ 7 ಕೋಟಿ ಜನಸಂಖ್ಯೆ ಇದ್ದಾಗ ಕನಿಷ್ಠ ಪಕ್ಷ ಅದು 15ರಿಂದ 18 ಲಕ್ಷಕ್ಕೆ ಏರಿಕೆ ಆಗೋದು ಪ್ರಾಕೃತಿಕವಾಗಿರುವಂತಹ ಸಹಜ ಏರಿಕೆ ಆಗಿರುವಂಥದ್ದು. ಇದನ್ನೆಲ್ಲವೂ ಕೂಡ ಗಮನಿಸದೆ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದೆ ಅನ್ನೋಂಥದ್ದನ್ನು ತೋರಿಸಿರೋದು ಕೂಡ ಎಲ್ಲೋ ಒಂದು ಕಡೆ ಸಮೀಕ್ಷೆ ಲೋಪದಿಂದ ದೋಷದಿಂದ ಕೂಡಿದೆ ಅನ್ನೋಂಥದ್ದನ್ನು ಮನವರಿಕೆನೇ ಮಾಡಿದ್ವಿ. ಅದಾಗಿಯೂ ಕೂಡ ಪರಿಶಿಷ್ಟ ಜಾತಿಯ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಜನಸಂಖ್ಯಾವಾರು ಇವು ಇಡೀ ಕರ್ನಾಟಕದಲ್ಲಿ 1,08,00,000 ಜನಸಂಖ್ಯೆಯಲ್ಲಿ ಈ ಸಮುದಾಯಗಳು ಕನಿಷ್ಠ 5% ಜನಸಂಖ್ಯೆ ಬರುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ 5% ಜನಸಂಖ್ಯೆ ಬರುವಂಥ ಸಮುದಾಯಕ್ಕೆ 4% ಗುರುತಿಸಿರುವಂಥದ್ದು ಅನ್ಯಾಯ ಆಗುತ್ತೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿದಾಗ ಸಚಿವ ಸಂಪುಟದ ಉಪಸಮಿತಿ ಹಾಗೂ ಸಚಿವ ಸಂಪುಟದ ವಿಶೇಷ ಸಂಪುಟ ಸಭೆಯನ್ನು ಕರೆದು ಈ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ತಾತ್ಕಾಲಿಕವಾಗಿರುವಂಥ ಕಣ್ಣೀರು ಒರೆಸುವಂಥ ಸಂದರ್ಭಕ್ಕೆ 5% ಎನ್ನುವಂಥದ್ದನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದರು. ಆ 5% ಗುರುತಿಸುವ ಹಿನ್ನೆಲೆಯಲ್ಲಿ ಅಲೆಮಾರಿಗಳನ್ನು ಸೇರಿಸ್ಬಿಟ್ಟು 4+1 ಅನ್ನೋಂಥದ್ದನ್ನು ತೆಗೆದುಬಿಟ್ಟು 5% ಅಂತೇಳಿ ಗುರುತಿಸುವಂಥ ಕೆಲಸವನ್ನು ಮಾಡಿದರು. ಹಾಗೂ ಕೂಡ ನಾವು ಇದೇ ಮಾಧ್ಯಮದ ಮೂಲಕ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ. ಅಲೆಮಾರಿಗಳಿಗೆ ನಮ್ಮೊಂದಿಗೆ ಸೇರಿಸುವಂಥದ್ದು ನಿಜವಾಗ್ಲೂ ಕೂಡ ಅವರಿಗೆ ಅನ್ಯಾಯ ಆಗುತ್ತೆ. ಅವರನ್ನು ಪ್ರತ್ಯೇಕವಾಗಿ ಮಾಡಿ 1% ಅವರಿಗಿಟ್ಟು ಈ ಸಮುದಾಯಗಳಿಗೆ 5% ಮೀಸಲನ್ನು ಇಟ್ಟರೆ ಅದು ಸರಿದೂಗಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸಮಸ್ಯೆ ಹಾಗೂ ಪರಿಹಾರವನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡೋ ಕೆಲಸವನ್ನು ಮಾಡಿದ್ವಿ ಕೂಡ. ಕರ್ನಾಟಕ ರಾಜ್ಯದಲ್ಲಿ 1,08,00,000 2011 ಜನಗಣತಿ ಪ್ರಕಾರ 1,08,00,000 ಅಂತಂದರೆ 18% ಪರಿಶಿಷ್ಟ ಜಾತಿ ಈ ರಾಜ್ಯದಲ್ಲಿದೆ ಅನ್ನುವಂಥದ್ದು. 18% ಪರಿಶಿಷ್ಟ ಜಾತಿ ಜನಸಂಖ್ಯೆ ಈ ರಾಜ್ಯದಲ್ಲಿದ್ದಾಗ ಅದನ್ನು 17% ಹೆಚ್ಚಿಸಿರುವಂಥದ್ದು ಆ ಅಂಕಿ ಅಂಶನೂ ಕೂಡ ಅದು ಎಲ್ಲೋ ಒಂದು ಕಡೆ ಲೋಪದಿಂದ ದೋಷದಿಂದ ಕೂಡುವುದಕ್ಕೆ ಅದು ಸಾಕಾರ ಆಗಿರುವಂಥ ನಮ್ಮ ಸಹೋದರ ಸಮುದಾಯಗಳು ಅದು ಏಕೆ ಅಥವಾ ಏಡಿ ಸಮುದಾಯಗಳಾಗಿರ್ಬೋದು 1% ಕಡಿಮೆ ಆಗಿದ್ದಕ್ಕೋಸ್ಕರ ಅನೇಕ ಗದ್ದಲ ಗಲಾಟೆಗಳ ಮಾಡಿದ್ದೇವೆ ಅನ್ನೋದಕ್ಕೋಸ್ಕರ ಈವರೆಗೆ ಸಮನಾಗಿ 6% ಕೊಡುವಂತಹ ಅವ್ರಿಗೆ ಸಮಾಧಾನ ಪಡಿಸುವಂಥ ಕೆಲಸ ನಾವು ಮಾಡಿದರು. ಆದರೆ ಅದೇ ರೀತಿಯಾಗಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ ಜನಸಂಖ್ಯಾವಾರು ಏನು ಸಂಖ್ಯೆ ಇದೆ ಆ ಪರ್ಸೆಂಟೇಜನ್ನು ಗುರುತಿಸುವಲ್ಲಿ ವಿಫಲ ಆಯಿತು ಅನ್ನೋದಕ್ಕೆ ನಾವು ಪರಿಹಾರನೂ ಕೂಡ ಹೇಳಿದ್ವಿ. ಏನು ರಾಜ್ಯದಲ್ಲಿ 18% ಜನಸಂಖ್ಯೆ ಪರಿಶಿಷ್ಟ ಜಾತಿ ಇದೆ, ಮೀಸಲು ಪ್ರಮಾಣವನ್ನು 17 ಬದಲಿ 18 ಮಾಡಿ ನೀವೇನು AKADಗಳಿಗೆ 6% ಕೊಟ್ಟಿದ್ದೀರಾ ಅದು ಹಾಗೇ ಬೇಕಾದ್ರೆ ಇದ್ದುಕೊಂಡು ಈ ಬೋವಿ, ಲಂಬಾಣಿ, ಕೊರಮ, ಕೊರಚಗಳಿಗೆ 5% ಮಾಡಿ ಹಾಗೂ ಅಲೆಮಾರಿಗಳಿಗೆ 1% ಮಾಡಿದರೆ 18% ಎಲ್ಲರಿಗೂ ಕೂಡ ಒಂದು ರೀತಿಯ ಸಮಾಧಾನಕರವಾಗಿರುವಂತಹ ಒಂದು ಮೀಸಲಾತಿ ಮರು ಹಂಚಿಕೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಅದನ್ನು ಮನವರಿಕೆ ಮಾಡಿದ್ವಿ. ಅದನ್ನು ಒಳ ಮೀಸಲಾತಿನ ಮಾಡಿರುವಂಥದ್ದು. ಪರಿಶಿಷ್ಟ ಜಾತಿಯ ಪ್ರವರ್ಗ 1ರಲ್ಲಿ ಯಾವುದೇ ಒಳ ಮೀಸಲಾತಿ ಇಲ್ಲ, ಮತ್ತೆ ಒಳ ಮೀಸಲಾತಿ ಇಲ್ಲ. ಪ್ರವರ್ಗ 2ರಲ್ಲೂ ಕೂಡ ಯಾವುದೇ ಒಳ ಮೀಸಲಾತಿ ಇಲ್ಲ. ಪ್ರವರ್ಗ 3ರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 5 ಬಿಂದುಗಳಲ್ಲಿ ಅಲೆಮಾರಿ ಸಮುದಾಯಗಳು ಸಂಬಂಧಪಟ್ಟಂತಹ 50ಕ್ಕಿಂತ ಹೆಚ್ಚು ಸಮುದಾಯಗಳಿಗೆ ರೋಸ್ಟರನ್ನು ಮಾಡುವಾಗ ಬಿಂದುಗಳನ್ನು ಗುರುತಿಸುವಾಗ ಅದಕ್ಕೆ ಮೀಸಲು 1%ಅನ್ನು ನೀವು ನಿಗದಿ ಮಾಡಿ ಅದಕ್ಕೆ ಸಿಗದೇ ಇದ್ದಾಗ ಈ ಸಮುದಾಯಗಳನ್ನು ಉಳಿದಂತಹ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳನ್ನು ಬಳಕೆಯನ್ನು ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ನಿನ್ನೆ ಒಂದು ವಿಧೇಯಕ ಮಂಡನೆ ಮಾಡಲಿಕ್ಕೆ ಅವರು ತಯಾರಿ ನಡೆಸಿದರೆ ಇದು ಎಲ್ಲೋ ಒಂದು ಕಡೆ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ಇಂತಹ ಅನ್ಯಾಯ ಮಾಡುವಂಥ ವಿಧೇಯಕವನ್ನು ಮಂಡನೆ ಮಾಡದೆ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಪುನರ್ ಪರಿಶೀಲಿಸಿ 17% ಮೀಸಲಾತಿನ 18 ಮಾಡಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ಇಟ್ಟು ಅಲೆಮಾರಿಗಳಿಗೆ 1% ಪ್ರತ್ಯೇಕವನ್ನು ಮಾಡಿದರೆ ಯಾವುದೇ ಗೊಂದಲಗಳಾಗೋದಿಲ್ಲ ಅನ್ನುವಂಥದ್ದು. ಇಲ್ಲಿ ತೋರಿಸುವಂಥದ್ದು ಪ್ರವರ್ಗ ಸಿ 5% ಮೀಸಲಾತಿ ಅಂತೇಳಿ ಕೆಳಗಡೆ ಆದೇಶದ ಕೆಳಗಡೆ ಷರತ್ತುಗಳಲ್ಲಿ 4+1 ಅನ್ನುವಂಥದ್ದನ್ನು ಆದೇಶ ಮಾಡಿದರೆ ಯಾವುದೇ ಕಾರಣಕ್ಕೆ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳಿಗೆ ಇದು 5% ಮೀಸಲಾತಿ ಆಗೋದಿಲ್ಲ, 4% ಮೀಸಲಾತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ವಿಧೇಯಕವನ್ನು ನಾವು ಖಂಡಿಸ್ತಾ ಇದ್ದೇವೆ. ಹಾಗೆ ಇದನ್ನು ಮಾರ್ಪಾಡು ಮಾಡಬೇಕನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇವೆ.
ಹಾಗೆ ನಾವು ಹೇಳ್ತಾ ಇದ್ದೀವಿ, ದೊಡ್ಡ ಸಮುದಾಯಗಳಿಗೆ ಹೇಗೆ ನೀವು ಪ್ರತ್ಯೇಕ ಮೀಸಲಾತಿ ಕೊಡುವಂಥ ಹಿನ್ನೆಲೆ ಇದ್ದಾಗ ಬೋವಿ ಸಮುದಾಯವನ್ನು ಕೂಡ ಪ್ರತ್ಯೇಕಿಸಿ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಟ್ಟಾಗ ಒಂದು ರೀತಿ ನಿಜವಾದ ಸಾಮಾಜಿಕ ನ್ಯಾಯ ಕೊಟ್ಟಾಗ ಆಗುತ್ತೆ ಅನ್ನುವಂಥದ್ದನ್ನು ಈ ಮೂಲಕ ಈ ಹಿಂದೆನೂ ಕೂಡ ತಿಳಿಸಿದ್ವಿ, ಈಗೂ ತಿಳಿಸ್ತಾ ಇದ್ವಿ. ವಿಷಯಗಳನ್ನು ವಿಧೇಯಕವನ್ನು ಅಂಗೀಕಾರವನ್ನು ಮಾಡದೆ ಈಗ ಮಂಡನೆ ಮಾಡುತ್ತಂಥ ವಿಧೇಯಕವನ್ನು ಎಲ್ಲ ಸಚಿವರು ಶಾಸಕರು ತಿರಸ್ಕಾರ ಮಾಡಿ ಸರಿಯಾಗಿರುವಂತಹ ವರದಿಯನ್ನು ತಯಾರು ಮಾಡಿ ಮೀಸಲಾತಿ ಸಂಖ್ಯೆಯನ್ನು ಹೆಚ್ಚಿಸಿಬಿಟ್ಟು ಸರಿಯಾದ ಜನಸಂಖ್ಯೆವಾರು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಎರಡು ರೀತಿಯ ಹೋರಾಟ. ಮೊದಲನೇದು ಪರಿಪೂರ್ಣ ಪರಿಶಿಷ್ಟ ಜಾತಿ ಜನಸಂಖ್ಯೆಯ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು. ಎರಡನೇದು ಏನು ಒಳ ಮೀಸಲಾತಿ ಮಾಡಿದೆ ಕೆಲವು ಸಮುದಾಯಗಳಿಗೆ ಜನಸಂಖ್ಯಾವಾರು ಮೀಸಲಾತಿಯನ್ನು ನೀಡಿ, ಕೆಲವೊಂದು ಸಮುದಾಯಗಳಿಗೆ ಜನಸಂಖ್ಯೆಗಿಂತ ಹೆಚ್ಚು ಮೀಸಲಾತಿ ನೀಡಿ, ಇನ್ನು ಕೆಲವು ಸಮುದಾಯಗಳಿಗೆ ಜನಸಂಖ್ಯೆಗಿಂತ ಕಡಿಮೆ ಮೀಸಲಾತಿ ನೀಡಿದ್ರಲ್ಲ, ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಮಾನವೀಯತೆ ಪ್ರಶ್ನೆ, ಅವರಿಗೆ ಸರ್ಕಾರಗಳು ಅನ್ಯಾಯ ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗೋದು. ಅದೇ ಯಾವುದು ಮತ ಬ್ಯಾಂಕ್ ಚೆನ್ನಾಗಿದೆ ಅವರಿಗೆ ಒಂದು ಮೃಷ್ಟಾನ್ನ ಭೋಜನವನ್ನು ಕೊಟ್ಟು ಮತ ಬ್ಯಾಂಕ್ ಇಲ್ಲದೆ ಇರುವಂತಹ ಸಮುದಾಯಗಳಿಗೆ ಅಲಕ್ಷ್ಯವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಹಿಂದೆನೂ ಮಾಡ್ಕೊಂಡು ಬಂದಿವೆ, ಈಗೂ ಅದೇ ಮುಂದುವರಿಸ್ಕೊಂಡು ಬರುತ್ತೆ ನಿದರ್ಶನ ಆಗೋಗುತ್ತೆ. ಈ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ 18% ಮಾಡಿ ಅದನ್ನು ಹಿಂದುಳಿದರ ಪರವಾಗಿದೆ. ಒಂದು ಮನಸ್ಸು ಮಾಡ್ಬೇಕಷ್ಟೆ, ಮನಸ್ಸು ಮಾಡಿದರೆ ಆಗಬಹುದು. ಬಹುಶಃ ಈ ವಿಚಾರವಾಗಿ ಸಂಬಂಧಪಟ್ಟಂತಹ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮುಖ್ಯಮಂತ್ರಿಗಳ ಮನವರಿಕೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮನವರಿಕೆನೇ ಬಹಳ ಮುಖ್ಯ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮನಸ್ಸಾದರೆ ಯಾವುದು ಬೇಕಾದರೂ ಸಾಧ್ಯತೆ ಇದೆ, ಅಸಾಧ್ಯವಾದದ್ದು ಏನಿಲ್ಲ. ಮತ್ತಿದು 17 ಚಾಲೆಂಜ್ ಮಾಡ್ಬೇಕಾದ್ರೆ 18 ಚಾಲೆಂಜ್ ಮಾಡೋದೇನು ದೊಡ್ಡದಾಗಲಿಕ್ಕಿಲ್ಲ ಕೋರ್ಟಲ್ಲಿ ಇರೋದ್ರಿಂದ. ಇದಕ್ಕೆ ಪರಿಪೂರ್ಣ ಸಮಸ್ಯೆಗೆ ಪರಿಹಾರ ಅಂತಂದರೆ 17ರ ಬದಲು 18 ಮಾಡೋದೇ ಇದಕ್ಕೆ ಪರಿಹಾರ. ಇಲ್ಲಿ ಯಾರ್ದು ತೆಗೆದು ಯಾರಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಈಗ ಮತ್ತೊಂದು ಸಮಸ್ಯೆಗಳು ಎಲ್ಲ ಪಕ್ಷಗಳು ಅಥವಾ ಎಲ್ಲ ಸರ್ಕಾರಕ್ಕೂ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದರ ಬದಲು 17 ಏನು ಮಾಡ್ತಾಯಿದ್ರೆ ಅದು 17 ಬದಲು 18 ಮಾಡಿ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬಹುದು. ಬಲಗೈ ಮತ್ತು ಸಂಬಂಧಿಸಿದ ಜಾತಿಗಳಿಗೆ 6, ಎಡಗೈ ಮತ್ತು ಸಂಬಂಧಿಸಿದ ಜಾತಿಗಳಿಗೆ 6 ಇದೆ. ಬೋವಿ ಬಂಜಾರ ಕೊರಮ ಕೊರಚಗಳಿಗೆ 5 ಅಂತ ಹೇಳಿದರು, ಅಲೆಮರೆಗಳು ಸೇರಿಸಿದ್ರು. ಅವತ್ತಿನೇ ಹೇಳಿದವರು ಪ್ರತ್ಯೇಕ ಮಾಡಿ ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡಿ ಅಂತೇಳಿ. ಈಗ ಹಿಂಬದಿ ದಾರಿಯಲ್ಲಿ ವಿಧೇಯಕ ಮನ್ನಣೆ ಮಾಡಬೇಕಾದ್ರೆ ಬಿಂದುಗಳನ್ನು ನೀವು ಪ್ರತಿ 5ರಲ್ಲಿ 1 ನೀವು ಆ ಸಮುದಾಯಗಳಿಗೆ ಮೀಸಲಿಡಬೇಕು ಅಂತೇಳಿ ರೋಸ್ಟರ್ ಮಾಡೋ ಸಂದರ್ಭದಲ್ಲಿ 2 ಸಮುದಾಯಗಳು ಕೂಡ ಅದು ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನೇರ ದಾರಿಯಲ್ಲಿ ಅಲೆಮರಗಳಿಗೆ 1% ನಿಗದಿ ಮಾಡಿ ಈ ಸಮುದಾಯಗಳಿಗೆ 5% ಹೆಚ್ಚು ಏನಿದೆ ಅದನ್ನು ಕಾಯ್ದುಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು. ಸೋಮವಾರ ನಂತರದಲ್ಲಿ ಅಥವಾ ಸಾಟರ್ಡೆ ಸಂಡೇ ಟೈಮ್ ಸಿಕ್ಕರೆ ಭೇಟಿ ಮಾಡ್ತೇವೆ. ಬಹುಶಃ ಎಲ್ಲರೂ ಮಾತಾಡ್ಕೊಂಡೇ ಹೋಗ್ತೇವೆ. ಇವತ್ತು ಮೊದಲು ಮಾಧ್ಯಮದ ಮೂಲಕ ಮಾತಾಡ್ತಾ ಇದ್ದೇವೆ, ನಾಳೆ ನಾಡಿದ್ದು ಎಲ್ಲರೂ ಸೇರಿಕೊಂಡೇ ಭೇಟಿ ಮಾಡ್ತೇವೆ. ನಮ್ಮಲ್ಲಿ ಶಾಸಕರು, ಸಚಿವರುಗಳು, ರಾಜ್ಯ ಸಂಘಟನೆಗಳೆಲ್ಲ ಇದ್ದಾವೆ. ಎಲ್ಲ ಒಟ್ಟಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋ ಕೆಲಸನ ಮಾಡ್ತೇವೆ. ಒಳ ಮೀಸಲಾತಿಲಿ ಮತ್ತೆ ಒಳ ಮೀಸಲಾತಿ ರಿಸರ್ವ್ ಮಾಡಬೇಕು. ಅಲ್ಲಿಗೆ ಅದು 5% ಮೀಸಲಾತಿ ಆಗಲಿಲ್ಲ, 4+1 ಆಯಿತು. 4+1ಗೂ 5%ಗೂ ಡಿಫ್ರೆನ್ಸ್ ಇದೆ.